ನಮಸ್ಕಾರ. ಜೀವನದಲ್ಲಿ ನಮಗೆ ಬೇಕಾದ ಎಲ್ಲವೂ ತಕ್ಷಣವೇ ಸಿಗುವುದಿಲ್ಲ. ನಾವು ಬಿತ್ತಿದ ಬೀಜ ಮರವಾಗಲು ಸಮಯ ಬೇಕು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಧೈರ್ಯಂ ಯಸ್ಯ ಪಿತಾ ಕ್ಷಮಾಚ ಜನನಿ. ಅಂದರೆ ಧೈರ್ಯವು ತಂದೆಯಂತಿದ್ದರೆ ತಾಳ್ಮೆ ಅಥವಾ ಕ್ಷಮೆ ತಾಯಿಯಂತೆ ನಮ್ಮನ್ನು ರಕ್ಷಿಸುತ್ತದೆ. ಆತುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಜೀವನ ಪರ್ಯಂತ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಇಂದು ನಾವು ಚಾಣಕ್ಯರ ನೀತಿಯಿಂದ ತಾಳ್ಮೆಯನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂದು ತಿಳಿಯೋಣ. 1. ಆತುರವೇ ವಿನಾಶಕ್ಕೆ ಹಾದಿ. ಹೇಸ್ಟ್ ಲೀಡ್ಸ್ ಟು ವೇಸ್ಟ್. ಚಾಣಕ್ಯರ ಮೊದಲ ಪಾಠ, ಸಹಸಾ ವಿದಧೀತ ನ ಕ್ರಿಯಾಂ. ಅಂದರೆ ಯಾವುದೇ ಕೆಲಸವನ್ನು ಆತುರದಿಂದ ಮಾಡಬೇಡಿ. ಆತುರವು ನಿಮ್ಮ ವಿವೇಕವನ್ನು ಅಡಗಿಸುತ್ತದೆ. ಒಬ್ಬ ರಾಜ ಅಥವಾ ನಾಯಕನಿಗೆ ತಾಳ್ಮೆ ಇಲ್ಲದಿದ್ದರೆ ಅವನು ತನ್ನ ಶತ್ರುಗಳ ತಂತ್ರಕ್ಕೆ ಸುಲಭವಾಗಿ ಬಲಿಯಾಗುತ್ತಾನೆ. ಚಾಣಕ್ಯನ ಪ್ರಕಾರ ಸಕಾಲಕ್ಕಾಗಿ ಕಾಯುವುದು ಕೂಡ ಒಂದು ದೊಡ್ಡ ತಂತ್ರಗಾರಿಕೆ. ಹಸಿದ ಸಿಂಹವು ತನ್ನ ಬೇಟೆಯ ಮೇಲೆ ದಾಳಿ ಮಾಡುವ ಮೊದಲು ಸರಿಯಾದ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯುತ್ತದೆ ಎಂಬುದು ನೆನಪಿರಲಿ. 2. ಕಷ್ಟಕಾಲದಲ್ಲಿ ತಾಳ್ಮೆ. ಪೇಷನ್ಸ್ ಇನ್ ಅಡ್ವರ್ಸಿಟಿ. ಚಾಣಕ್ಯರು ಹೇಳುತ್ತಾರೆ, ಆಪತ್ಸು ಧೈರ್ಯಮಥ. ಅಂದರೆ ಆಪತ್ತು ಬಂದಾಗ ಧೈರ್ಯ ಮತ್ತು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋದಾಗ ಸಿಟ್ಟು ಮಾಡಿಕೊಳ್ಳುವುದರಿಂದ ಅಥವಾ ಹತಾಶರಾಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಅಂತಹ ಸಮಯದಲ್ಲಿ ಮೌನವಾಗಿರುವುದು ಮತ್ತು ತಾಳ್ಮೆಯಿಂದ ಯೋಚಿಸುವುದು ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡುತ್ತದೆ. ಚಾಣಕ್ಯರು ತಮಗೆ ಅಪಮಾನವಾದಾಗ ಆತುರಪಟ್ಟು ಪ್ರತಿಕ್ರಿಯಿಸಲಿಲ್ಲ. ಬದಲಿಗೆ ವರ್ಷಗಟ್ಟಲೆ ತಾಳ್ಮೆಯಿಂದ ಮೌರ್ಯ ಸಾಮ್ರಾಜ್ಯದ ಕನಸನ್ನು ನನಸು ಮಾಡಲು ಶ್ರಮಿಸಿದರು. 3. ಫಲಕ್ಕಾಗಿ ಕಾಯುವ ಕಲೆ. ದಿ ಆರ್ಟ್ ಆಫ್ ವೇಟಿಂಗ್ ಫಾರ್ ರಿಸಲ್ಟ್ಸ್. ಚಾಣಕ್ಯನ ಪ್ರಕಾರ ಕರ್ಮವನ್ನು ಮಾಡಿ ಫಲಕ್ಕಾಗಿ ಕಾಲದ ಮೇಲೆ ನಂಬಿಕೆಯಿಡಿ. ನಮಗೆ ಫಲ ತಕ್ಷಣ ಸಿಗಬೇಕೆಂದು ನಾವು ಹಂಬಲಿಸುತ್ತೇವೆ. ಆದರೆ ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಸಮಯವಿದೆ. ಆ ಸಮಯ ಬರುವವರೆಗೂ ನಮ್ಮ ಪ್ರಯತ್ನವನ್ನು ನಿಲ್ಲಿಸಬಾರದು. ಚಾಣಕ್ಯರು ಚಂದ್ರಗುಪ್ತನಿಗೆ ನೀಡಿದ ಮೊದಲ ಪಾಠವೇ ಇದು. ದೊಡ್ಡ ಗುರಿಯನ್ನು ತಲುಪಲು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಟ್ಟು ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆ ಎನ್ನುವುದು ದುರ್ಬಲತೆಯಲ್ಲ, ಅದು ಅತಿದೊಡ್ಡ ಆಂತರಿಕ ಶಕ್ತಿ. ತಾಳ್ಮೆಯಿರುವವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲ. ನಿಮ್ಮ ಜೀವನದಲ್ಲಿ ತಾಳ್ಮೆಯಿಂದ ಕಾದಿದ್ದಕ್ಕೆ ನಿಮಗೆ ಸಿಕ್ಕ ಅತಿದೊಡ್ಡ ಫಲವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಸದಾ ಆತುರಪಡುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಶಾಂತವಾಗಿರಿ, ಯಶಸ್ವಿಯಾಗಿರಿ. ಇದು ನಿಮ್ಮ ಚಾಣಕ್ಯ.